ಎಲ್ಲ ತಾಲೂಕಿನ ಗಟ್ಟಿದಾರರು ತಮ್ಮ ಗಟ್ಟಿಯನ್ನ ಬದಿಗಿಟ್ಟು ಇವತ್ತು ತಾಲೂಕಿನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಡಲಿಕ್ಕೆ ಇಲ್ಲಿ ಆಗಮಿಸಿದ್ದೇವೆ. ಅಂಗವಿಕಲ ಶಿಕ್ಷಕರಿಗೆ, ತೀವ್ರತರ ಕಾಯಿಲೆಯಿಂದ ಬಳಲುತ್ತಿರುವ ಶಿಕ್ಷಕರಿಗೆ, ಗರ್ಭಿಣಿ ಶಿಕ್ಷಕಿಯರು ಹಾಗೂ 55 ವರ್ಷಕ್ಕಿಂತ ಮೇಲ್ಪಟ್ಟ ಶಿಕ್ಷಕರನ್ನ ಗಣತಿ ಕಾರ್ಯದಿಂದ ವಿನಾಯಿತಿ ನೀಡಲೇಬೇಕೆಂದು ಒತ್ತಾಯಿಸ್ತಾ ಇದ್ದೇವೆ. ಮಾನ್ಯ ಮೇಡಮ್ ಅವರಲ್ಲಿ ನಮ್ಮ ಮನವಿ ಏನಂತಂದ್ರೆ, ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಗಣತಿಯನ್ನ ಬಿಡ್ರಿ, ನಮ್ಮದ್ರಿಂದ ನಾವು ಮನೆಗೆ ಹೋಗ್ಬೇಕು ಕೇಳಕ್ ಬಂದಿಲ್ಲ. ನಾವು ಬಂದಿರ್ತಕ್ಕಂಥ ಗಣತಿಯನ್ನು ಮಾಡ್ಲಿಕ್ಕೆ ನಾವು ಈಗಾಗಲೇ ಸಿದ್ಧ ಆದೇವೆ. ಆದ್ರೆ ಗಣತಿ ಕಾರ್ಯದಲ್ಲಿ ಆಗ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸಿ ಅಂತೇಳಿ ಸುಮಾರು ಒಂದು ವಾರದಿಂದ ನಾವು ಇದು ಕೇಳಿಕೊಂಡ್ರು ಸಹಿತ ಯಾವುದೇ ಗ್ರೂಪ್ನಲ್ಲೂ ಸಹಿತ ನಮ್ಮ ಸಮಸ್ಯೆಗಳಿಗೆ ಬಗೆಹರಿದಿಲ್ಲ. ನಾವು ಬೇರೆ ಊರಿಗೆ ಹೋದಾಗ ಇವತ್ತು ನಾವು ಗಣತಿ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮಗೆ ನಮ್ಮ ಶಿಕ್ಷಕರಿಗೆ ಆ ಊರಿನ ಪಾಲಕರೆಲ್ಲ ಪರಿಚಯ ಇರ್ತಾರ, ನಮ್ಮ ಪ್ರೀತಿಯಿಂದ ಸೌಹಾರ್ದತೆ ಕಾಡ್ದವ್ರು ಎಲ್ಲ ಮಾಹಿತಿಗಳನ್ನು ಹೇಳ್ತಾರ. ನಾವು ಬೇರೆ ಊರಿಗೆ ಹೋದಾಗ ನಮ್ಮನ್ನ ಅಪರಿಚಿತರ ರೀತಿಯಲ್ಲಿ ಅವ್ರು ನೋಡ್ತಾ ಇದ್ರ, ಅವರು ಯಾವುದೇ ರೀತಿ ಸರಿಯಾದ ಮಾಹಿತಿ ಕೊಡ್ತಿಲ್ಲ. ಇವತ್ತು UHID ನಂಬರ್ ಅಂತ ಹೇಳ್ತೀರಿ, ಆ UHID ನಂಬರ್ ಹಾಕಿ ನಾವು ಮನೆ ಹುಡ್ಕೊಂಡು ಇವತ್ತು ಮುಂಜಾನೆ ಸಾಯಂಕಾಲವರೆಗೆ ಯಾಕೆ ಮನೆ ಸಿಗ್ತಾ ಇಲ್ಲ. ಮತ್ತು ಸರ್ವರ್ ಸಮಸ್ಯೆ. ಇವತ್ತು ಒಂದು ಮನೆಗೆ ಹೋಗ್ತವೆ, ಅಲ್ಲಿ ಓಪನ್ ಆಗತ್ತೆ, ಒಂದು 4 ಮಾಹಿತಿ ತುಂಬೋದ್ರಾಗ ಮತ್ತೆ ಸರ್ವರ್ ಎರರ್ ಆಗತ್ತೆ. ಅಲ್ಲಿ ಪಾಲಕರು ಏನ್ ಹೇಳ್ತಾರ, ನೀವು ಎಷ್ಟೊತ್ತು ಕುಂದಿರ್ತೀರಿ, ನಮ್ಗೆ ಬೇರೆ ಕೆಲಸದವ್ರು ಎದ್ದು ಹೋಗಿ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಹಲವಾರು ಸಮಸ್ಯೆಗಳು ನಾವು ನಮ್ಗೆ ಆದೇಶ ಏನ್ ಮಾಡ್ತಾವ ಅಂತಂದ್ರೆ, ನೀವು ಗಣತಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೊಣೆಗಾರ ಮಾಡ್ತೇವೆ, ನಿಮ್ಗೆ ಸಸ್ಪೆಂಡ್ ಮಾಡ್ತೇವೆ. ನಾವು ಯಾಕೆ ಸಸ್ಪೆಂಡ್ ಆಗ್ಬೇಕು? ನಾವು ಕೆಲಸ ಮಾಡಲ್ಲ ಅಂದಿಲ್ಲ. ಇವತ್ತು 3 ದಿನ ಆಯ್ತು. ಇವತ್ತು ಆ್ಯಪ್ಗಳು 3 ಸಲ ಚೇಂಜ್ ಆದವು. ನಮ್ಮ ಗಟ್ಟಿದಾರ ಗ್ರೂಪ್ ಪಡೆಯಲ್ಲ, ಅದ್ರ ನೇಮ 3 ಸಲ ಚೇಂಜ್ ಆಯ್ತು, ವರ್ಷನ್ಗಳು ಚೇಂಜ್ ಆದವು, ಹಲವಾರು ಚೇಂಜ್ ಆದವು. ಆದ್ರೆ ಸಮಸ್ಯೆಗಳು ಮಾತ್ರ ಎಲ್ಲವೂ ಯಾವ ಚೇಂಜ್ ಆಗಿಲ್ಲ, ಎಲ್ಲವೂ ಹಂಗಾದವು. ಪ್ರತಿನಿತ್ಯ ಸಾಯಂಕಾಲ ಒಂದು ಮೆಸೇಜ್ ಬರ್ತೈತಿ, ನಾಳೆ ಮುಂಜಾನೆ ಹೊಸ ವರ್ಷನ ಡೌನ್ಲೋಡ್ ಮಾಡ್ಕೊಳ್ಳಿ, ಮುಂಜಾನೆ ಸರ್ವರ್ಲಿಂದ ಹಾಕಿ ಅಂತಾರ. ಆ ವರ್ಷನೂ ಆಗೋದಿಲ್ಲ. ಮತ್ತೆ ಇನ್ನೊಬ್ರು ಯಾರೋ ಮೆಸೇಜ್ ಹಾಕ್ತಾರ, ನಿಮ್ ಫೋನ್ ಸರಿ ಇಲ್ಲ, ನಾವು ಶಾಶ್ವತ ಗಂಟಿದಾರಲ್ಲ, ನಾವು ಶಾಶ್ವತ ಕ್ಲರ್ಕ್ ಅಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಮೊಬೈಲ್ ನಾವು ತಗೊಂಡೇವೆ, ನಿಮ್ಮ ಸಮೀಕ್ಷೆಗೆ ಅನುಕೂಲವಾಗ್ತಕ್ಕಂಥ ಮೊಬೈಲ್ ನಾವು ತಗೊಂಡಿಲ್ಲ. ಮೊಬೈಲ್ ಇಲ್ಲ ನಮಗೆ ಪಾಲಿಗೆ ನಮ್ಮ ಕುಟುಂಬ ಮಾತಾಡಿ ತಗೊಂಡಿರ್ತಕ್ಕಂಥ ಮೊಬೈಲ್ ಅವರು ಯೋಗ್ಯತೆ ಅವ್ರ ಮೊಬೈಲ್ ತಗೊಂಡಾರ. ಈ ಒಂದು ವರ್ಷ ನಾನಿರ್ಬೇಕು, ಚೇಂಜ್ ಆಗಬೇಕು. ಎಲ್ಲಾ ಜಿಲ್ಲಾದಲ್ಲಿ ಒಬ್ರು ಅರುಣ್ ಅಂತವರ, ನಾನು 3 ದಿನ ಫೋನ್ ಹಚ್ಚಿದ, ಅವ್ರು ಫೋನ್ ತಗೊಳ್ಳಿಲ್ಲ. ಈ ಜಿಲ್ಲೆಗೆ ಇವ್ರು ಹೇಳ್ತಾರ, ಇದು ಜಿಲ್ಲಾಧಾರ ಕೇಳ್ರಿ, ಜಿಲ್ಲಾಧಾರ ಹೇಳ್ತಾರ, ರಾಜ್ಯದಾರ ಕೇಳ್ರಿ. ನಾವ್ ಯಾರು ಕೇಳ್ಬೇಕು? ಊರಾಗ ಹೋಗ್ಲಿಲ್ಲ ಅಂದ್ರೆ, ನೀವು ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಸಂಜೆಗೆ ನೋಟಿಸ್ ಬರ್ತಾವ ಅಂತ ನೀವು ಹೇಳ್ತೀರಿ. ಹೋದ್ರೆ ಅಲ್ಲಿ ಒಂದು ಎರರ್ ಬರ್ತಾ ಐತಿ. ಒಂದು ಸಮಸ್ಯೆ ಅಲ್ಲ, ಇವ್ರೆಲ್ಲರೂ ಕೇಳ್ರಿ, ಎಲ್ಲರೂ ಒಂದೊಂದು ರೀತಿ ಸಮಸ್ಯೆ. ಈಗಾಗಲೇ ಬೇರೆ ಬೇರೆ ಊರುಗಳಿಗೆ ಹೋದಾಗ ನಿನ್ನೆ ವಿಡಿಯೋ ಬಂದಿಲ್ಲ ನೋಡಿದ್ರಿ, ಎಷ್ಟು ಸಲ ಅಂತ ಬರ್ತೀರಿ ನಮ್ಮ ಮನೆ. ನೀವು ಒಂದಿನ ಕೆಲಸ ಅಂತ ಕುಂದಿರ್ತೀರಿ ನಮ್ಮ ಮನೆ ಬಂದಿವ, ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ನಾಳೆ ವಾಣಿನ ನನ್ನ ಕೆಲಸ ಐತೆ. ಈ ರೀತಿ ಜಬರಿಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಗಿಡ ಏನ್ ಕುತ್ಕೊಂಡ್ರು ಕೆಲವು ಕಡೆ ಗೊತ್ತಿಲ್ಲ, ಮತ್ತೆಲ್ಲ ಹೊಡಿತೀವಿ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೊಂದು ರೀತಿ ಹೇಳ್ತೀವಿ. ಎಲ್ಲರೂ ಇವತ್ತು ಬೇರೆ ಬೇರೆ ಇಲಾಖೆ ಎಲ್ಲರೂ ಕೆಲಸ ಮಾಡ್ತಾರ, ಹೆಣ್ಣು ಮಕ್ಕಳ ಕಟ್ಟಿ ಅಂತ ಮೈಸೂರಾಗ ಅದಾರ. ನಾವೇನಿದ್ದೀವಿ ಕಲ್ತಿರ್ತಕ್ಕಂಥ ಮಕ್ಕಳು ನಮಗೆ ನೀರಾದ್ರೂ ಕೊಡ್ತಾವ, ನಮ್ಮನ್ನು ಒಮ್ಮಿನ ಮೇಲೆ ಬೇರೆ ಊರಿಗೆ ಹಾಕಿರಿ, ಅಲ್ಲಿ ನಮಗೆ ಸಹಕಾರ ಸಿಗ್ತಿಲ್ಲ. ಅಟ್ಲೀಸ್ಟ್ ನಮ್ಮ ಪಾಲಕರಾದ್ರೆ ನಮ್ಮ ಗುರುಗಳಪ್ಪ ಅವ್ರು ನಮ್ಮ ನಂಬಿಕೆ ಇದ್ದವ್ರಿಗೆ ನಮ್ಮ ಊರಾಗ ಕಲಿಸಿರ್ತಕ್ಕಂಥ ಗುರುಗಳು ಸರ್, ನೀವು ನಾವು ಏನಾದ್ರು ಮಾಹಿತಿ ನಮ್ಮ ಹೆಣ್ಮಕ್ಳು ಹೇಳ್ತಾರ ನೋಡಿ ಓರಿ ಅಂತ ಹೇಳ್ತಾರ. ಆದ್ರೆ ಬೇರೆ ಬಂದ್ರೆ ಗಂಡ್ಮಕ್ಳು ಎದ್ದು ಹೋಗಲ್ಲ, ಯಾರೋ ಬೇರೆ ನೀವು ಹೇಳ್ತಾರ. ಅಟ್ಲೀಸ್ಟ್ ಒಂದು ID ಕಾರ್ಡ್ ಕೊಟ್ಟಿರ್ಯಾ, ಒಂದು ಆದೇಶ ಕೊಟ್ಟಿರ್ಯಾ, ಅದನ್ನ ತೋರಿಸಿ ಅಟ್ಲೀಸ್ಟ್ ನಮ್ಗೆ ಗಟ್ಟಿದ ಏನೂ ಇಲ್ಲ. ಬರೀ ಅಪರಿಚಿತ ಮುಖಗಳನ್ನ ಇತ್ತೀಚೆಗೆ ನಮ್ಮ ಪಾಟೀಲ್ ಸರ್ ಹೇಳಿದಾಗ ವಾಟ್ಸಾಪ್ಗಳೆಲ್ಲ ಪ್ರಚಾರ ಮಾಡಿ, ಯಾರು ಬಂದ್ರು OTP ಕೊಡಬೇಡ್ರಿ ಅಂತೇಳಿ 108 ಸಲ OTP ಯಾರು ಕೊಡೋದಿಲ್ಲ. ಅದ್ರಾಗ ಈ ವಿಶೇಷವಾಗಿ ಆರ್ಥಿಕ ಸಮೀಕ್ಷೆ ಆಗಿರೋದ್ರಿಂದ ಯಾರು ಸಹಿತ ನಮ್ಮ ಮನೆ ಮುಂದೆ 3 ಬೈಕ್ ನಿಂತರು ಬೈಕ್ ಇಲ್ಲ ಅಂತ ಹೇಳ್ತಾರ, ಕಾರ್ ಇದ್ರೆ ಕಾರ್ ಇಲ್ಲ ಅಂತಾರ, 2,000 ರೂಪಾಯಿ ಪ್ರತಿಯೊಬ್ಬರು ತಗೊಂಡ್ರೆ ನಾವು ತಗೊಂಡಿಲ್ಲ ಅಂತ ಹೇಳ್ತಾರ. ಅವ್ರಿಗೆ ಯಾವ್ದು ಸರ್ಕಾರದಿಂದ ನಿಮಗೆ ಏನು ನಾವು ತೊಂದರೆ ಮಾಡಲ್ಲ, ನೀವು ಅವ್ರಿಗೆ ಸೂಕ್ತವಾದಂತ ಮಾಹಿತಿಯನ್ನು ಕೊಡ್ರಿ. ಇದು ಕೇವಲ ಮಾಹಿತಿಗಾಗಿ ಅಂತ ಸರ್ಕಾರದಿಂದ ಯಾವುದೇ ಅವರಿಗೆ ಜಾಹೀರಾತು ಇಲ್ಲ. ನಮಗೆ ಯಾವುದೇ ಸೂಕ್ತ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಇದು ತರಾತುರಿಯಲ್ಲಿ ನೀವು ಆ್ಯಪ್ ಅನ್ನು ಸಿದ್ಧಪಡಿಸಿರಿ, ಆ ಆ್ಯಪ್ ನಾವು ಹೇಳೋದಕ್ಕೆ ಕೇಳಿಲ್ಲ. ಈಗಾಗಲೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣತಿನೂ ಮಾಡ್ತೇವೆ, BLO ಮಾಡ್ತೇವೆ, ಇಲೆಕ್ಷನ್ ಮಾಡ್ತೇವೆ, ಎಲ್ಲವೂ ನಾವು ಮಾಡಿರೋದ್ರಿಂದ ಸೂತ್ರ ಆಗ್ತಾವ. ಇಲಾಖೆಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಈಗಾಗಲೇ ಮೇಡಮ್ ಇಲ್ಲ ಅಂದ್ರೆ ನಾವು BLO ಕಾರ್ಯ ಬಹಳ ಅದೇ ಆ್ಯಪ್ ಮುಖಾಂತರ ಮಾಡ್ತಾ ಇದ್ದೇವೆ. ಒಂದೇ ಒಂದು ಸಮಸ್ಯೆ ಇಲ್ಲ. ಪ್ರಾರಂಭದಲ್ಲಿ 1 ದಿನ ಸಮಸ್ಯೆ ಆಯ್ತು, ನಂತರ ಅದನ್ನು ಸರಿಪಡಿಸಿದ್ರು. 4 ದಿನ ಆದ್ರೂ ಸಹಿತ
ವರ್ಷಗಳು ಚೇಂಜ್ ಆದ್ರು ಯಾಪ್ಗಳು ಚೇಂಜ್ ಆದ್ರು ಒಂದೇ ಒಂದು ಸಮಸ್ಯೆ ಬಗೆಹರಿತಿಲ್ಲ. ನಿನ್ನೆ ಮಾಡಿರ್ತಕ್ಕಂಥ ಮನೆ ಇವತ್ತು ಮತ್ತೆ ಜೀವನ ತೋರಿಸ್ತಾ ಇದೆ. ಹಾಗಾಗಿ ಈ ರೀತಿ ನಾವು ಸಮೀಕ್ಷೆ ಮಾಡಿದ್ರೆ ಇನ್ನು 15 ದಿನ ಅಲ್ಲ 20 ದಿನ ಆದ್ರೂ ಆಗಲ್ಲ. ಶಿಕ್ಷಕರ ಮಾನಸಿಕ ನೆಮ್ಮದಿ ಏನು ಮತ್ತೆ ಮೇಲೆ ಮೇಲೆ ಆದೇಶಗಳೇನು ನೀವು ನಿಮ್ ಕ್ಷೇತ್ರಕ್ಕೆ ನೀವು ಹೋಗಿಲ್ಲ ಅಂದ್ರೆ ಮನೆಗಾದ್ರೆ ನೀವೇ ಇದು ಮಾತ್ರ ಬೇಡ. ನಮಗೇನ ನೀವು ಆತ್ಮಸ್ಥೈರ್ಯವನ್ನು ತುಂಬ್ರಿ. ತಾಂತ್ರಿಕವಾಗಿ ಮೇಲಿಂದ ತಪ್ಪಾಗಿದೆ, ಎಲ್ಲರಿಂದನೇ ಆಗಿದೆ. ಅದನ್ನು ಬದಿಗಿಟ್ಟು ಕೇವಲ ಗಣಿತದಾರನ ಮಾತ್ರ ನಾವು ಹೊಣೆಗಾರನ ಮಾಡ್ತಾರೆ. ಇದಕ್ಕಿಂತ ಹೊರತುಪಡಿಸಿ ಈ ಸರ್ ಹೇಳ್ದಂಗ ನಾವು ಅಂಗವಿಕಲರನ್ನು ತಗೊಂಡಿದಾರ, ಗರ್ಭಿಣಿ ಶಿಕ್ಷಕರಿಗೆ ತಗೊಂಡಾರ, ಸಣ್ಣ ಮಕ್ಕಳಿದ್ದಾರ ತಗೊಂಡಾರ, ರಿಟೈರ್ಡ್ ಆಗಿ ಇನ್ನೊಂದು ವರ್ಷ ಇದ್ದಾರೆ, ಅವ್ರಿಗೆ ಆಂಡ್ರಾಯ್ಡ್ ಫೋನ್ ಅಂದ್ರೆ ಗೊತ್ತಿಲ್ಲ ಅಂತವ್ರನ್ನೆಲ್ಲ ತಗೊಂಡ್ರ ಅವ್ರಿಗೆಲ್ಲ ಬಿಡ್ರಿ ಅಂದ್ವಿ. ಆದ್ರೂ ಸಹಿತ ಅವ್ರನ್ನೆಲ್ಲರೂ ತಗೊಂಡ್ರು. ಬೇರೆ ಇಲಾಖೆಯನ್ನೆಲ್ಲ ಇವತ್ತು ಬಿಟ್ಟಾರ, ಆರಾಮ್ ಬಿಟ್ಟಾರ. ನಮ್ಮನ್ನ ತಗೊಂಡಿದಾರ ಪ್ರಾಥಮಿಕ ಶಾಲಾ ಶಿಕ್ಷಕರ. ಆದ್ರೂ ಸಹಕರಿಸಿಕೊಂಡು ಆಯ್ತಪ್ಪ ನೋಡೋಣ ಏನೋ ಮತ್ತೆ ಸರಿ ಇದ್ರೆ ಒಂದು ವಾರದಾಗ ಮಾಡಿ ನಾವು ಮತ್ತೆ ದಸರಾದಲ್ಲಿ ಪಾಲ್ಗೊಳ್ಳೋ ಶಿಕ್ಷಕರು ಹೋದ್ರೆ ಈ ರೀತಿ ಸಮಸ್ಯೆಗಳು, ಟೆಕ್ನಿಕಲ್ ಸಮಸ್ಯೆಗಳು ಇವತ್ತು ನಾವು ಮೇಡಮ್ ಅವರಲ್ಲಿ ಹೇಳಲಿಕ್ಕೆ ಇದು ಸರಿಯಾಗೋವರೆಗೂ ನಾವು ಯಾರು ಅನಾನುಕೂಲ ಆದ್ರೆ ನಿಮ್ಗೆ ಅನಾನುಕೂಲ ಮಾಡಿಟ್ಟು ನಾವು ಯಾರು ಅಧಿಕಾರಿಗಳು ಆರಾಮಾಗಿರೋದಿಲ್ಲ. ಸೊ ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ಇವತ್ತಿಂದ ಏನೋ ಪ್ರಾಬ್ಲಮ್ ಆದ್ರೆ ನೋಡ್ಕೊಂಡು